ಸದ್ದಿಲ್ಲದೆ ಸಾರ್ವಜನಿಕರ ತೆರಿಗೆ ದುಡ್ಡು ಪೋಲಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಜನರು ತೆರಿಗೆ ಕಟ್ತಿದ್ದಾರೆ ಅಂದ್ರೆ ತೆರಿಗೆಗೆ ಒಂದೊಂದು ರೂಪಾಯಿಗೂ ಕೂಡ ಲೆಕ್ಕ ಇರಬೇಕು. ಬಟ್ ಹೆಂಗಂದ್ರೆ ಹಂಗೆ ಪೋಲ್ ಮಾಡ್ತಿದ್ದಾರ ಅಧಿಕಾರಿಗಳು, ಪ್ರಮುಖವಾಗಿ ಜಿಬಿಎ ಅಂತ. ಯಾಕೆ ಸದ್ದಿಲ್ಲದೆ ಸಾರ್ವಜನಿಕರ ತೆರಿಗೆ ದುಡ್ಡು ಪೋಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ, ಟ್ರೀ ಸರ್ವೆ ಹೆಸರಲ್ಲಿ ಕೋಟಿ ಕೋಟಿ ಹಣ ವ್ಯಯ ಆಗ್ತಾ ಇದೆಯಾ ಜಿಬಿಎ ಕಡೆಯಿಂದ ಅಂತ. ಕೋರ್ಟ್ ಆದೇಶ ಅಂತ ಕೋಟಿ ಕೋಟಿ ಹಣವನ್ನ ನೀರಲ್ಲಿ ಹೋಮ ಮಾಡ್ತಾ ಇದೆಯಾ ಜಿಬಿಎ. ವೈಜ್ಞಾನಿಕವಾಗಿ ಮರಗಳ ಗಣತಿಗೆ ಜಿಬಿಎ ಮುಂದಾಗಿದೆ. ಒಂದು ಮರ ಸರ್ವೆ ನಡೆಸೋಕೆ ಜಿಬಿಎ ಮಾಡಿರುವ ಖರ್ಚು ಐ ಥಿಂಕ್ 22 ರೂಪಾಯಿ. ಇದು ಈ ಹಿಂದೆ 18 ರೂಪಾಯಿ ಇದ್ದಿದ್ದ ದರವನ್ನ ಈಗ 4 ರೂಪಾಯಿಗೆ ಮತ್ತೆ ಜಿಬಿಎ ಹೆಚ್ಚಳ ಮಾಡಿದೆ ಅಂತೆ. ಬೆಂಗಳೂರು ಕೃಷಿ ವಿವಿ ಜೊತೆಗೂಡಿ ಟ್ರೀ ಸರ್ವೆ ಮಾಡಿದ್ದ ಜಿಬಿಎ ವಾರ್ಷಿಕ ಟ್ರೀ ಟ್ರಿಮ್ಮಿಂಗ್ಗೆ ಖರ್ಚು ಮಾಡ್ತಾ ಇರುವ ಹಣ ನೀವು ಕೇಳಿದ್ರೆ, ದುಡ್ಡಿನ ಲೆಕ್ಕ ಕೇಳಿದ್ರೆ 7,93,00,000 ಅಂತ ಲೆಕ್ಕ ಕೊಡ್ತಿದ್ದಾರೆ. ಮಳೆಗಾಲದಲ್ಲಿ ಪ್ರತಿ ತಿಂಗಳು ಮಾಡುವ ಅಂದಾಜು ವೆಚ್ಚ ಎಷ್ಟು ಅಂತ ಕೇಳಿದ್ರೆ 85 ಲಕ್ಷದಿಂದ 1 ಕೋಟಿ ರೂಪಾಯಿ ಅಂತ ಲೆಕ್ಕ ಕೊಡ್ತಿದ್ದಾರೆ ಜಿಬಿಎ ಅಧಿಕಾರಿಗಳು. ಈಗಾಗಲೇ 70% ಸರ್ವೆ ಕಾರ್ಯವನ್ನ ಜಿಬಿಎ ಅಧಿಕಾರಿಗಳು ಮಾಡಿ ಮುಗಿಸಿದ್ದಾರೆ. ಸದ್ಯ ಜಿಬಿಎ ವ್ಯಾಪ್ತಿಯಲ್ಲಿ 500ಕ್ಕೂ ಹೆಚ್ಚು ಅಪಾಯದ ಮರಗಳು ಇದೆ ಅನ್ನುವಂತಹ ರಿಪೋರ್ಟ್ ಜಿಬಿಎ ಅಧಿಕಾರಿಗಳ ಕೈಯಲ್ಲಿದೆ.